ಇವತ್ತು ಸುಮಾರು 1.5 ತಾಸು ಹಿಂದೆಗಡೆ ನಮಗೆ ಒಂದು ಮಾಹಿತಿ ಬರುತ್ತೆ. ಆ ಮಾಹಿತಿ ಮೇರೆಗೆ ಏನು ಬರುತ್ತೆ ಅಂತ ಹೇಳಿದ್ರೆ, ಒಂದು ಹೆಣ್ಮಗಳ ಮೇಲೆ ಯಾವುದೋ ಒಂದು ಕರೋಸಿವ್ ಸಬ್ಸ್ಟೆನ್ಸ್ನ ಒಬ್ಬ ವ್ಯಕ್ತಿ ಹಾಕಿದ್ದಾನೆ ಅಂತ ಹೇಳಿ ಮಾಹಿತಿ ಬರುತ್ತೆ. ಈ ಮಾಹಿತಿನ ನಾವು ಪರಿಗಣಿಸಿ ನಾವು ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಆ ಹೆಣ್ಮಗಳಿಗೆ ಮಾತಾಡಿಸ್ತೀವಿ. ಮಾತಾಡಿದ ಸಮಯದಲ್ಲಿ ಆ ಹೆಣ್ಮಗಳಿಗೆ ಒಂದು ಸ್ವಲ್ಪ ಸೂಪರ್ಫಿಷಿಯಲ್ ಇಂಜುರೀಸ್, ಬರ್ನ್ ಇಂಜುರೀಸ್ ಅವಳ ಫೇಸ್ ಮೇಲೆ ಕಂಡು ಬರುತ್ತೆ. ಅದನ್ನು ಡಾಕ್ಟರ್ಸ್ಗೆ ಕೇಳಿದಾಗ ಅವರು ಕೂಡ ಅದೇ ರೀತಿ ಸೂಪರ್ಫಿಷಿಯಲ್ ಇಂಜುರೀಸ್ ಆಗಿದೆ ಅಂತ ಹೇಳಿ ನಮಗೆ ಹೇಳ್ತಾರೆ. ಅವ್ರಿಗೆ ಯಾವ ನೇಚರ್ ಆಫ್ ಇಂಜುರೀಸ್ ಹೆಂಗಾಗಿರ್ಬೋದು ಅಂತ ಕೇಳಿದ್ರೆ, ಅವರು ಮೇಲ್ನೋಟಕ್ಕೆ ಏನೋ ಬರ್ನ್ ಇಂಜುರಿ ಆಗಿದೆ. ನಾವು ಅವ್ರಿಗೆ ಸ್ಪಷ್ಟವಾಗಿ ಕೇಳ್ತೀವಿ, ಏನೋ ಆ್ಯಸಿಡ್ ಗೀಸಿಡ್ ಅಂದರೆ ಏನೇನು ಆಗಿದೆ ಅಂತ ಹೇಳಿದರೆ ಅದ್ರ ಬಗ್ಗೆ ಅವ್ರಿಗೆ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಬಟ್ ಬರ್ನ್ ಆಗಿರ್ಬೋದು ಅಂತ ಹೇಳಿ ಹೇಳ್ತಾರೆ. ಆನಂತರ ಇದನ್ನು ಖಚಿತಪಡಿಸ್ಕೊಳ್ಲಿಕ್ಕೆ ನಾವು ಸ್ಪಾಟಿಗೆ ಬಂದು ಚೆಕ್ ಮಾಡ್ತೀವಿ. ಸ್ಪಾಟಿಗೆ ಬಂದು ಚೆಕ್ ಮಾಡಿದ ಸಂದರ್ಭದಲ್ಲಿ ನಮಗೇನು ಕಾಣುತ್ತೆ ಅಂತ ಹೇಳಿದರೆ, ಒಂದು ಕಸದ ರಾಶಿನ ಸುಟ್ಟಿರೋದನ್ನು ಕಾಣುತ್ತೆ. ಅದ್ರ ಮಧ್ಯದಲ್ಲಿ ಒಂದು ಏರ್ ಫ್ರೆಶ್ನರ್ ಕ್ಯಾನ್ ಇದೆ. ಆ ಏರ್ ಫ್ರೆಶ್ನರ್ ಕ್ಯಾನು ಈ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಹೀಟ್ ಆ್ಯಂಡ್ ಪ್ರೆಷರ್ ಮತ್ತು ಫೈರ್ ಇದು ಎಕ್ಸ್ಪ್ಲೋಡ್, ಅದು ಬರ್ಸ್ಟ್ ಆಗಿರೋ ರೀತಿ ಕಂಡು ಬರುತ್ತೆ. ಸೊ ಅದನ್ನು ಆಲ್ರೆಡಿ ನಾವು ಪೊಲೀಸ್ ಟೇಪ್ ಹಾಕಿ ಮಾರ್ಕಿಂಗ್ ಮಾಡಿದ್ದೀವಿ. ಅದನ್ನು ನಮ್ಮ ಸೋಕೋ ಆಫೀಸರ್ಸ್ ಈಗ ಬಂದು ಚೆಕ್ ಮಾಡ್ತಾ ಇದ್ದಾರೆ. ಸ್ಪಾಟಲ್ಲಿ ಯಾವುದೇ ರೀತಿ ಆ್ಯಸಿಡ್ ಅಂಶ ನಮಗೆ ಕಂಡು ಬಂದಿಲ್ಲ, ಅಥವಾ ಬಾಟಲ್ ಅಂಥದ್ದು ಏನೂ ನಮಗೆ ಕಂಡು ಬರಲಿಲ್ಲ. ಬಟ್ ಏರ್ ಫ್ರೆಶ್ನರ್ ಕ್ಯಾನ್ 2 ಭಾಗ ಆಗಿ ಬರ್ಸ್ಟ್ ಆಗಿರೋದು ನಮಗೆ ಕಾಣುತ್ತೆ. ಬಟ್ ಆ ಹುಡುಗಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಒಂದು ಹುಡುಗ ಅಲ್ತಾಫನ್ನು ಹೇಳಿ ಒಂದು ಹುಡುಗ ಅವ್ನು ಬಂದು ಇಟ್ಟಿರ್ಬೋದು, ಅದರಿಂದ ಬರ್ಸ್ಟ್ ಆಗಿದೆ ಅಂತ ಹೇಳ್ತಾರೆ. ಉದ್ದೇಶಪೂರ್ವಕವಾಗಿ ಇಟ್ಟು ಇವ್ರಿಗೆ ತೊಂದರೆ ಮಾಡಬೇಕು ಅಂತ ಹೇಳಿ ಮಾಡಿದ್ದಾನೆ ಅಂತ ಹೇಳ್ತಾರೆ. ಸೊ ಹುಡುಗಿ ಹೇಳಿರೋ ಪ್ರಕಾರನೇ ನಾವು ಈಗಾಗಲೇ ಅವಳದು ವಿಡಿಯೋ ರೆಕಾರ್ಡಿಂಗ್ನ ನಾವು ಮಾಡ್ಕೊಂಡಿದ್ದೀವಿ. ಆ ಬೇಸಿಸ್ ಮೇಲೆ ನಾವು ಕಂಪ್ಲೇಂಟ್ ಕೂಡ ದರ್ಜ್ ಮಾಡಿಕೊಂಡು ಆ ಹುಡುಗನ ಈಗಾಗಲೇ ನಾವು ಅರೆಸ್ಟ್ ಕೂಡ ಮಾಡಿ ವಿಚಾರಣೆಗೆ ಒಳಪಡಿಸ್ತಿದ್ದೀವಿ. ಏನಿದೆ ಮಾಹಿತಿ ಅಂತ ಹೇಳಿ ಇನ್ವೆಸ್ಟಿಗೇಷನಲ್ಲಿ ನಮಗೆ ಗೊತ್ತಾಗುತ್ತೆ. ಅವ್ರೇನು ಹೇಳೋದು ಅಂತ ಹೇಳಿದರೆ, ಎಲ್ಲರೂ ಅಕ್ಕಪಕ್ಕ ಮನೆ ಇರೋರೇ ಇದ್ದಾರೆ. ಅವ್ರೇನು ಹೇಳ್ತಾರೆ ಅಂತ ಹೇಳಿದರೆ, ನಿನ್ನೆ ಆ ಹುಡುಗಿಗೆ ಅವನು ಸನ್ನೆ ಏನೋ ಮಾಡಿದ್ನಂತೆ. ಆ ವಿಚಾರವಾಗಿ ಅವ್ರ ತಾಯಿ ಬಂದು ಅವನಿಗೆ ಮಾಡಬೇಡ, ನಾನು ನಿನ್ನ ಮೇಲೆ ಇದು ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಅವ್ನು ಬಂದು ಇಟ್ಟಿರ್ಬೋದು ಅಂತ ಹೇಳ್ತಾರೆ. ಬಟ್ ಇದನ್ನು ಪೂರ್ತಿ ತನಿಖೆಯಲ್ಲೇ ನಮಗೆ ಗೊತ್ತಾಗುತ್ತೆ. 2024 ಇವ್ರ ಮಕ್ಕಳು ಮತ್ತು ಇವರಿಗೆ, ಅಂದರೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಮತ್ತು ಆ ಇಬ್ಬರು ಹುಡುಗರಿಗೆ ಗಲಾಟೆ ಆಗಿತ್ತು ಅಂತ ಹೇಳ್ತಾರೆ. ಅದನ್ನು ಕೂಡ ಕೇಸ್ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಸೊ ಅದು ಅವ್ರ ವೈಯಕ್ತಿಕ ವಿಚಾರ ಇತ್ತು. ಸೊ ಈಗ ಇವ್ರು ಹೇಳೋ ಪ್ರಕಾರ ಈಗ ಬಂದು ಹಿಂಗೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾವು ಸ್ಪಷ್ಟನೆ ಮಾಡ್ತೀವಿ. ಇನ್ನೂ ತನಿಖೆ ಮಾಡಬೇಕಾಗುತ್ತೆ. ಅದಕ್ಕೆ ಅದು ಪೂರ್ತಿ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ.